ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಸಿದ್ದರಾಮಯ್ಯ ರಾಜೀನಾಮೆ ಕೇಳಿ ಎಡವಟ್ಟು ಮಾಡ್ಕೊಳ್ತಾ ಕಾಂಗ್ರೆಸ್ ಹೈಕಮಾಂಡ್ 2028ಕ್ಕೆ ಕಾಂಗ್ರೆಸ್ಗೆ ಕಷ್ಟ ಕಷ್ಟ. ಕಾಂಗ್ರೆಸ್ ಹೈಕಮಾಂಡ್ ಮಾತು ಮತ್ತೆ ನಿರ್ಧಾರದಿಂದ ಮೈತ್ರಿ ಪಕ್ಷಗಳು ದಿಲ್ಖುಷ್ ಆಗಿವೆ. ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಕಾಂಗ್ರೆಸ್ ಎಡವಟ್ಟು ಮಾಡ್ಕೊಂಡಿದ್ಯಾ? ಸಿದ್ದರಾಮಯ್ಯನವರ ರಾಜೀನಾಮೆ ಮಿತ್ರ ಪಕ್ಷಗಳಿಗೆ ಅಂದ್ರೆ ಮೈತ್ರಿ ಪಕ್ಷಗಳಿಗೆ ಜೆಡಿಎಸ್ ಬಿಜೆಪಿಗೆ ಎಷ್ಟು ಲಾಭ ಆಗುತ್ತೆ, 2028ಕ್ಕೆ ಕಾಂಗ್ರೆಸ್ಗೆ ಎಷ್ಟು ಕಷ್ಟ ಇದೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ವೀಕ್ಷಕರೇ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸುದೀರ್ಘ ಕಾಲ ರಾಜ್ಯವನ್ನ ಆಳಿದ ಹೆಗ್ಗಳಿಕೆ ಪಡೆದಿರುವಂತಹ ಸಿದ್ದರಾಮಯ್ಯ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಜೊತೆಗೆ ಕಾಂಗ್ರೆಸ್ ಕೂಡ ಈ ಹಿಂದಿನ ಶಕ್ತಿಯೊಂದಿಗೆ ಮುಂದಿನ ಚುನಾವಣೆಯನ್ನ ಎದುರಿಸೋದಕ್ಕೆ ತುಂಬಾ ಕಷ್ಟ. ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ, ರಾಹುಲ್ ಗಾಂಧಿಯವರ ಇವತ್ತಿನ ನಿರ್ಧಾರ, ಸಿದ್ದರಾಮಯ್ಯನವರ ರಾಜೀನಾಮೆ ಎಲ್ಲವೂ ಕೂಡ 2028ಕ್ಕೆ ಜೆಡಿಎಸ್ ಬಿಜೆಪಿಗೆ ದೊಡ್ಡ ಪ್ಲಸ್ ಆಗುವ ಸಾಧ್ಯತೆ ಇದೆ. ನೋಡಿ, ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಡಿ ಅಂತ ಹೇಳಿದ್ರು, ಸಿದ್ದರಾಮಯ್ಯನವರು ತಯಾರಾಗಿದ್ದಾರೆ. ಹಾಗಾದ್ರೆ ಎಡವಟ್ಟು ಮಾಡ್ಕೊಳ್ತಾ ಕಾಂಗ್ರೆಸ್ ಅಂತ ಹೇಳಿದ್ರೆ ಹೌದು ಅನ್ನೋದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಯಾವ ಇತಿಹಾಸ? ಕರ್ನಾಟಕದ ರಾಜ್ಯ ರಾಜಕಾರಣವನ್ನ ತುಂಬಾ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿದೆ. ಕರ್ನಾಟಕ ಇತಿಹಾಸವನ್ನ, ಕರ್ನಾಟಕದ ಪಾಲಿಟಿಕ್ಸ್ ಅನ್ನ ತುಂಬಾ ಹತ್ತಿರದಿಂದ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸಿಟ್ಟಿಂಗ್ ಸಿಎಂ ಅನ್ನ ಬದಲಾವಣೆ ಮಾಡಿದಂತಹ ಯಾವುದೇ ರಾಜಕೀಯ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಆಗಿದೆ. ತಾಜಾ ಉದಾಹರಣೆ ಹೇಳ್ತೀನಿ ನಾನು. ಈ ಹಿಂದೆ 2019ರಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ಬಂತು. ಯಡಿಯೂರಪ್ಪನವರು ಸಿಎಂ ಆಗಿದ್ರು. ಅದಾದ ನಂತರ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಲಾಯಿತು. ಸೀನ್ ಕಟ್ ಮಾಡಿದ್ರೆ 2023ರಲ್ಲಿ ಬಿಜೆಪಿ ಧೂಳಿಪಟ. ಅದಕ್ಕೂ ಹಿಂದೆ ಹೋಗ್ತೀನಿ. ಅದೇ ಯಡಿಯೂರಪ್ಪನವರ ಉದಾಹರಣೆ. ಲೋಕಾಯುಕ್ತ ಪ್ರಕರಣ, ಯಡಿಯೂರಪ್ಪನವರು ಜೈಲಿಗೆ ಹೋದ್ರು, ಯಡಿಯೂರಪ್ಪನವರಿಂದ ರಾಜೀನಾಮೆ ಪಡೆದ್ರು, ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದ್ರು. ಬಿಜೆಪಿ ನೆಕ್ಸ್ಟ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಧೂಳಿಪಟ ಆಗಿತ್ತು. ವೀರೇಂದ್ರ ಪಾಟೀಲ್ ಎಕ್ಸಾಂಪಲ್. ವೀರೇಂದ್ರ ಪಾಟೀಲ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ ಏನಾಯ್ತು? ಸೊ ಕರ್ನಾಟಕದ ಇತಿಹಾಸವನ್ನ ನೋಡಿದ್ರೆ ಸಿಟ್ಟಿಂಗ್ ಸಿಎಂ ಅನ್ನ ಇಳಿಸಿದ ಯಾವುದೇ ಪಕ್ಷ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದಂತ ಇತಿಹಾಸವೇ ಇಲ್ಲ. ಧೂಳಿಪಟ ಆಗಿದೆ ಅಕ್ಷರಶಃ. ಈಗಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ಕಾಂಗ್ರೆಸ್ ತಂದುಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಕಾರಣ ಸಿಂಪಲ್. ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಮೀರಿ ಬೆಳೆದಂತಹ ನಾಯಕ. ಅಹಿಂದ ಸಮುದಾಯ, ಹೆಚ್ಚು ಕಡಿಮೆ 3 ಕೋಟಿಗೂ ಅಧಿಕ ಅಹಿಂದ ಸಮುದಾಯದ ಜನತೆ ಸಿದ್ದರಾಮಯ್ಯನವರ ಹಿಂದೆ ಇದ್ರು. ಬೀದರಿಂದ ಬೆಂಗಳೂರು, ಕಾರವಾರದಿಂದ ಕೋಲಾರ, ಎಲ್ಲಿ ಹೋದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಅಭಿಮಾನಿಗಳಿದ್ದಾರೆ. ಸಿದ್ದರಾಮಯ್ಯ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಸಿದ್ದರಾಮಯ್ಯ ದೊಡ್ಡ ಶಕ್ತಿ, ವೋಟ್ ಪುಲ್ಲರ್ ಕೂಡ ಹೌದು. ಕಾಂಗ್ರೆಸ್ನ ಅತಿ ದೊಡ್ಡ ವೋಟ್ ಪುಲ್ಲರ್ ಯಾರು ಸದ್ಯದ ಪರಿಸ್ಥಿತಿಯಲ್ಲಿ? ಸಿದ್ದರಾಮಯ್ಯನವರು. ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ ಮಾಸ್ ಇಮೇಜ್ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಿದ್ದರಾಮೋತ್ಸವ ಯಾವ ರೀತಿಯಾಗಿತ್ತು. ಯಾರು ಕೂಡ ಕಂಡು ಕೇಳಿರಲಿಲ್ಲ. ಅಂತಹ ದೊಡ್ಡ ಸಕ್ಸಸ್ ಕಂಡಂತಹ ಸಿದ್ದರಾಮೋತ್ಸವ ಜನಸಾಗರವೇ ಹರಿದು ಬಂತು. ಯಾರು ಕೂಡ ಅಷ್ಟೊಂದು ದೊಡ್ಡ ಮಟ್ಟಿಗೆ ಜನಸಾಗರ ಹರಿದು ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಸಿದ್ದರಾಮಯ್ಯನವರ ಇಮೇಜ್ ಎಷ್ಟಿದೆ ಅಂತ ಹೇಳಿ ಸಿದ್ದರಾಮೋತ್ಸವ ಒಂದು ದೊಡ್ಡ ಸಾಕ್ಷಿ ಆಯಿತು.
ಮಾಸ್ ಇಮೇಜ್ ಇದೆ ಸಿದ್ದರಾಮಯ್ಯನವ್ರಿಗೆ. ಅವರು ಪಾಲಿಟಿಕ್ಸ್ ಅನ್ನ ಕಂಟ್ರೋಲ್ ಮಾಡಬಲ್ಲಂತಹ ಶಕ್ತಿ ಇದೆ. ಜೊತೆಗೆ ಕುರುಬ ಸಮುದಾಯ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ 90% ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇತ್ತು. ಈಗ ಆ 90% ಏನು ಮಾಡುತ್ತೆ ನೋಡಿ. ಸಿದ್ದರಾಮಯ್ಯನವರ ಮಾಸ್ ಇಮೇಜ್, ಅಹಿಂದ ಶಕ್ತಿ ಕಾಂಗ್ರೆಸ್ಗೆ ಇಷ್ಟು ದಿನಗಳ ಕಾಲ ತುಂಬಾ ಗಟ್ಟಿಯಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿತ್ತು, ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇತ್ತು. ಈಗ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ದೂರ ಹೋದ್ರೆ ರಾಜ್ಯ ರಾಜಕಾರಣದಿಂದ ಈ ಅಹಿಂದ ಸಮುದಾಯ ಸ್ಪ್ಲಿಟ್ ಆಗುತ್ತೆ. ಈಗಾಗಲೇ ಈ ಅಹಿಂದ ವೋಟ್ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ. ಬಿಜೆಪಿ ಈ ಅಹಿಂದವನ್ನ ಕ್ರೋಢೀಕರಿಸಬೇಕು ಅಂತ ಪ್ಲಾನ್ ಹಾಕ್ತಾ ಇದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಿಂದ ದೂರ ಹೋಗಿ ರಾಜ್ಯಸಭೆಯು ಮತ್ತೊಂದು ಏನು ಮಾಡ್ಕೊಂಡ್ರೆ ಈ ಅಹಿಂದ ಸ್ಪ್ಲಿಟ್ ಆಗುತ್ತೆ, ಕಾಂಗ್ರೆಸ್ ಇಂದ ದೂರ ಬರುತ್ತೆ, ವೋಟ್ ಕಾಂಗ್ರೆಸ್ ಇಂದ ಬಿಜೆಪಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ದೊಡ್ಡ ಲಾಸ್ ಇದು. ಇದಾದ ನಂತರ ಕುರುಬ ಸಮುದಾಯಕ್ಕೆ ಬರ್ತೀನಿ. ಕುರುಬ ಸಮುದಾಯ ಹೆಚ್ಚು ಕಡಿಮೆ ರಾಜ್ಯದಾದ್ಯಂತ ಹರಡಿಕೊಂಡಿದೆ. 60ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತದಾರರು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಈ ಸಮುದಾಯ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇತ್ತು. ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ ಅನ್ನುವ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಿದ್ರೆ, ಕುರುಬ ಸಮುದಾಯ ಬೇರೆ ಕಡೆ ನೋಡುವ ಸಾಧ್ಯತೆ ಇದೆ. ಕುರುಬ ಸಮುದಾಯದ ಮತಗಳು ಸ್ಪ್ಲಿಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಕಾರಣ ಸಿದ್ದರಾಮಯ್ಯನವರೇ ಇಲ್ಲ, ಸಿದ್ದರಾಮಯ್ಯನವರಿಗೆ ಅಧಿಕಾರನೇ ಬರೋದಿಲ್ಲ. ಮತ್ತೆ ಈ ರೀತಿಯಾಗಿ ರಾಜೀನಾಮೆ ಪಡೆದಿರೋದು ಸಡನ್ ಆಗಿ ಈ ಸಿಟ್ಟು ಕಾಂಗ್ರೆಸ್ ಮೇಲೆ ಇದ್ದೇ ಇರುತ್ತೆ ಕುರುಬ ಸಮುದಾಯಕ್ಕೆ. ಸೊ ಕುರುಬ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಕೇವಲ ಕುರುಬ ಸಮುದಾಯವನ್ನ ನೆಚ್ಚಿಕೊಂಡಿರ್ಲಿಲ್ಲ, ಜೊತೆಗೆ ಅವರ ಅಕ್ಕಪಕ್ಕದಲ್ಲಿ ಸಮುದಾಯವಾರು ನಾಯಕರಿದ್ರು. ಸಿದ್ದರಾಮಯ್ಯ ಕಾರಣಕ್ಕಾಗಿ ಈ ನಾಯಕರು ಎಂತಹ ತ್ಯಾಗಕ್ಕೂ ಕೂಡ ರೆಡಿಯಾಗಿದ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಬಟ್ ಈಗ ಸಿದ್ದರಾಮಯ್ಯನವರು ಸೀದಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಇಲ್ಲಿರುವಂತಹ ಆ ಕೇಡಾರ್ ಏನಿದೆಯಲ್ವಾ, ಬೇರೆ ಬೇರೆ ಸಮುದಾಯದ ಕೇಡಾರ್, ತುಂಬಾ ಕಾಂಗ್ರೆಸ್ಗೆ ಆಪ್ತವಾಗಿದ್ದು ಅಥವಾ ಸಿದ್ದರಾಮಯ್ಯನಿಗೆ ತುಂಬಾ ಗಟ್ಟಿಯಾಗಿ ನಿಷ್ಠರಾಗಿದ್ದಂತ ಆ ಕೇಡರ್ ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಆಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಕೆಳಗಿಳಿಸಿದ್ದು ಕುರುಬ ಸಮುದಾಯ ಮುನಿಸಿಕೊಳ್ಳುವ ಸಾಧ್ಯತೆ ಇದೆ. ಯಾಕೆ ಈ ರೀತಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಹಾಲಿ ಸಿಎಂ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯ ವಿರುದ್ಧ ಅಥವಾ ಆ ನಾಯಕನ ವಿರುದ್ಧ ಏನಾದ್ರೂ ಆರೋಪ ಇದೆಯಾ, ಭ್ರಷ್ಟಾಚಾರ ಮಾಡಿದ್ದಾರಾ, ಭ್ರಷ್ಟಾಚಾರದ ಆರೋಪ ಇದೆಯಾ, ವಯಸ್ಸಾಗಿದೆಯಾ, ಅಥವಾ ಶಾಸಕರ ಬೆಂಬಲ ಇರಲಿಲ್ವಾ, ಜನಸಾಗರದಲ್ಲಿ ಅಥವಾ ರಾಜ್ಯದಲ್ಲಿರುವಂತಹ ಜನರು ಆ ವ್ಯಕ್ತಿಯ ಮೇಲೆ, ಆ ಮುಖ್ಯಮಂತ್ರಿ ಮೇಲೆ ಮುನಿಸ್ಕೊಂಡಿದ್ದಾರಾ, ಎಲ್ಲವೂ ಕೂಡ ಮಾನದಂಡಗಳಾಗಬೇಕಿತ್ತು. ಒಂದು ಭ್ರಷ್ಟಾಚಾರದ ಆರೋಪ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ, ಮೂಢ ಹಗರಣ ಬಂತು ಹೋಯ್ತು. ಶಾಸಕರು ಮುನಿಸ್ಕೊಂಡಿದ್ದಾರಾ, ಶಾಸಕರ ಬೆಂಬಲ ಇದೆ, ಹೋಗ್ಲಿ. ಸಿದ್ದರಾಮಯ್ಯನವರು ಯಾವುದಾದ್ರೂ ಹಗರಣಕ್ಕೆ ಸಿಲುಕೊಂಡ್ಬಿಟ್ಟಿದಾರ, ಅದು ಕೂಡ ಆಗಿಲ್ಲ. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಫೇವರ್ ಆಗಿದೆ, ಶಾಸಕರ ಬೆಂಬಲ ಇದೆ, ಯಾವುದೇ ರೀತಿಯ ಹಗರಣದ ಆರೋಪ ಇಲ್ಲ, ಸಚಿವರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹೀಗೆಲ್ಲ ಇದ್ರು ಯಾವುದೇ ರೀತಿಯ ಆರೋಪ ಇಲ್ಲದೆ, ಯಾವುದೇ ರೀತಿಯ ಕೊರತೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಣದೇ ಇದ್ರು ಕೂಡ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾ ಇರುವಂತದ್ದು ಕುರುಬ ಸಮುದಾಯಕ್ಕೆ, ಅಹಿಂದ ಸಮುದಾಯಕ್ಕೆ ಬೇರೆಯದ್ದೇ ಮೆಸೇಜ್ ಹೋಗ್ತಾ ಇದೆ ಅಥವಾ ಹೋಗುತ್ತೆ. ಈ ಕಾರಣಕ್ಕಾಗಿ ಮುಂದಿನ ಚುನಾವಣೆ ತುಂಬಾ ಕಷ್ಟ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಸ್ವಲ್ಪ ದೂರ ಉಳ್ಕೊಂಡ್ರೆ, ಕಾಂಗ್ರೆಸ್ ಇಂದ ಅಥವಾ ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸೋಲುವಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಯಾವ ರೀತಿಯಾಗಿ BS ಯಡಿಯೂರಪ್ಪನವರು 2023ರಲ್ಲಿ ಮಾಡಿದ್ರಲ್ವಾ, ಅದೇ ರೀತಿಯಾಗಿ ಏನಾದರೂ ಸಿದ್ದರಾಮಯ್ಯನವರು ಮಾಡಿದ್ ಬಿಟ್ರೆ ಕಾಂಗ್ರೆಸ್ಗೆ ತುಂಬಾ ಕಷ್ಟ. ಕಾಂಗ್ರೆಸ್ನ ಈ ಪರಿಸ್ಥಿತಿ ಮಿತ್ರ ಪಕ್ಷಗಳಿಗೆ ಅಂದ್ರೆ ಈ JDS ಮತ್ತು ಬಿಜೆಪಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಈ ಪರಿಸ್ಥಿತಿಯನ್ನ.
ಕುರುಬ ಸಮುದಾಯವನ್ನ ಈಗಾಗಲೇ ಸೆಳೆಯಬೇಕು ಅಂತ ಹೇಳಿ ಜೆಡಿಎಸ್ ಒಂದಿಷ್ಟು ರಣತಂತ್ರವನ್ನ ರೂಪಿಸ್ತಾ ಇದೆ. ಕುಮಾರಸ್ವಾಮಿ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಯಾರು ಸಿಎಂ ಆಗ್ತಾರೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್, ಡಿ ಕೆ ಶಿವಕುಮಾರ್ ಅವರ ಇಮೇಜ್ ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುವಂತಹ ಒಂದಿಷ್ಟು ಆರೋಪಗಳು, ಮತ್ತೆ ಕುಮಾರಸ್ವಾಮಿ ಅವರು ತುಂಬಾ ಅಗ್ರೆಸಿವ್ ಆಗಿ ಹೋಗುವಂತಹ ಸಾಧ್ಯತೆ ಇದೆ. ಯಾರು ಏನೇ ಹೇಳಿದ್ರು ಒಕ್ಕಲಿಗ ಸಮುದಾಯಕ್ಕೆ ಈಗಲೂ ಕೂಡ ದೊಡ್ಡಗೌಡರ ದೇವೇಗೌಡರ ನಾಯಕತ್ವವೇ ಇದೆ. ಸೊ ಈ ಎಲ್ಲಾ ಕಾರಣಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ, ರಾಹುಲ್ ಗಾಂಧಿ ಅವರ ನಿರ್ಧಾರ, ಸಿದ್ದರಾಮಯ್ಯ ಅವರ ರಾಜೀನಾಮೆ, ಕಾಂಗ್ರೆಸ್ನ ಭವಿಷ್ಯ ಒಂದು ರೀತಿಯಾಗಿ ಮಬ್ಬಾಗಿದೆ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ತುಂಬಾ ಕಷ್ಟ ಆಗಿದೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಿಮ್ಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.